ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ಈಗ ಜೈಲು ಪಾಲಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ನಮ್ಮ ಜೊತೆ ಇದೀಗ ಇದ್ದಾರೆ ಕನ್ನಡದ ಖ್ಯಾತ ಹಿರಿಯ ನಟರಾದ ಸರಿಗಮ ವಿಜಯ್ ಅವರು. ದರ್ಶನ್ ಅವರು ಫ್ಯಾಮಿಲಿ ಇದೆಯಲ್ಲ, ಅವರಿಗೆ ತುಂಬ ಆತ್ಮೀಯರು, ಆಪ್ತರು, ಅವರ ಕುಟುಂಬದಲ್ಲಿ ಇವರು ಕೂಡ ಒಬ್ಬರು. ಯಾಕಂದರೆ ಸಿನಿಮಾ ರಂಗ ಅಂತ ಅಂದಾಗ ಒಂದೇ ಕುಟುಂಬ ಇದ್ದಂತೆ. ಸೊ ಹೀಗಾಗಿ ಇಡೀ ಫ್ಯಾಮಿಲಿ, ದರ್ಶನ್ ಅವ್ರ ಫ್ಯಾಮಿಲಿ ಏನಿದೆ, ಅವರ ಇಡೀ ಫ್ಯಾಮಿಲಿ ಸರಿಗಮ ವಿಜಯ್ ಅವ್ರಿಗೆ ಗೊತ್ತಿರುವಂಥದ್ದು. ಜೊತೆಗೆ ದರ್ಶನ್ ಅವರ ಸಿನಿಮಾಗಳಿಗೆ ಡೈರೆಕ್ಟರ್ ಆಗಿ ಸರಿಗಮ ವಿಜಯ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಸೊ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರಿಗಮ ವಿಜಯ್ ಅವರು ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಇಂಡಸ್ಟ್ರಿ ಹುಡುಗ, ಇಡೀ ಫ್ಯಾಮಿಲಿ ನಿಮಗೆ ಒಂದು ರೀತಿ ಫ್ಯಾಮಿಲಿ ಥರ. ಸೊ ಅಂಥ ಹುಡುಗ ಇವತ್ತು ಈ ಸ್ಥಿತಿಯಲ್ಲಿ ಇರೋದು ನಿಮಗೆ ಎಷ್ಟು ಬೇಸರ ತಂದಿದೆ, ಏನು ಹೇಳ್ತೀರಿ ಸರ್? ತುಂಬ ಬೇಸರ ತಂದೆಯಮ್ಮ. ನನಗೆ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಅವರು ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಂದೆ ಕೂಡ ನಾನು ಭಾಳ ಆತ್ಮೀಯರು. ಕಾರಣ ದರ್ಶನ್ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವ್ರ 3 ಸಿನಿಮಾ ಮಾಡಿದ್ದೀನಿ ನಾನು ಡೈರೆಕ್ಟ್ರಾಗಿ. ದರ್ಶನ್ದು 5 ಪಿಕ್ಚರ್ ಮಾಡಿದ್ದೀನಿ, 3 ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ದರ್ಶನ್ ಬಹಳ ನನಗೆ ಗೊತ್ತಿರೋ ಪ್ರಕಾರ 10-15 ವರ್ಷದ ಹಿಂದೆ ಕಲ್ಲಾಸಿಪಾಳ್ಯ ಅದೆಲ್ಲ ಆದಮೇಲೆ ಭಾಳ ಒಳ್ಳೆಯ ಹುಡುಗ, ಅಂಥ ತಂಟೆ ತಕರಾರು ಏನೂ ಇಲ್ಲ. ಶೂಟಿಂಗ್ಗೆ ಟೈಮ್ ಸರಿಯಾಗಿ ಬರೋರು, ಟೈಮ್ ಸರಿಯಾಗಿ ಹೋಗೋರು. ಶೂಟಿಂಗ್ ಕೈ ಕೊಡ್ತಾರೆ, ಮಧ್ಯೆ ಬರ್ತಾರೆ, ಅವೆಲ್ಲ ಸುಳ್ಳು. ನಾವು ಇದ್ದಾಗ ಕರೆಕ್ಟಾಗಿ ಬರೋರು, ಕರೆಕ್ಟಾಗಿ ಹೋಗೋರು. ಅಕಸ್ಮಾತ್ ಏನಾದರೂ ಕೆಲಸ ಇದ್ದರೆ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋರು. ನಾವು ಡೈಲಾಗೆಲ್ಲ ತೊಗೊಂಡು ಚೆನ್ನಾಗಿ ಇದು ಮಾಡೋರು. ನಮ್ಮ ಪ್ರಕಾರ ಒಳ್ಳೆ ಹುಡುಗ. ಏನು ಮಾಡ್ತೀರಮ್ಮ, ಗ್ರಹಚಾರ, ಹಣೆ ಬರ, ಅವ್ರು ಈ ಥರ ಆಗಿದ್ದಕ್ಕೆ ನಮಗೆಲ್ಲ ಬೇಸರ ಆಗ್ತಾಯಿದೆ. ಬಟ್ ಅವ್ರು ಮಾಡಿರೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಇನ್ನೂ ಹೇಳೋಕ್ಕಾಗಲ್ಲ. ಹಾಗೆ ತೀರ್ಮಾನ ತೊಗೋಬೇಕಲ್ಲ. ಈಗ ಕೋರ್ಟು ಕಚೇರಿ ಎಲ್ಲ ಇದೆ, ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ದಾರೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಒಳ್ಳೇದಾಗಲಿ ಅಂತ ದಿನ ದೇವ್ರಿಗೆ ಬೇಡ್ತಾ ಇದ್ದೀವಿ. ಬಟ್ ಏನು ಮಾಡೋದು, ಆ ಹುಡುಗ ಸತ್ತೋದ್ನಲ್ಲ, ಅವನು, ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ, ಒಂದು ಮಗು, ಹೊಟ್ಟೆಲಿ ಒಂದು ಮಗು ಇಟ್ಕೊಂಡಿದ್ದಾರೆ. ಅವ್ರ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅಯ್ಯೋ ಅನಿಸುತ್ತೆ. ಈ ರೀತಿ ಮಾಡಬಾರ್ದು ಅಂತ ಪ್ರತಿಯೊಬ್ಬರು ಅಂತಾರೆ. ಏನು ಮಾಡೋದು, ಅದೇನೋ ಅವನ ಹಣೆ ಬರಾನೋ ಗ್ರಹಚಾರ ಅಂತ ಹೇಳಬೇಕು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲಮ್ಮ. ದರ್ಶನ್ ಅವ್ರನ್ನ ಮೇ ಬಿ ನೀವು ಚಿಕ್ಕ ಹುಡುಗನಿಂದ ನೋಡ್ಕೊಂಡು ಬಂದಿರ್ತೀರ. ಜೊತೆಗೆ ಅವರ ಒಂದು ಪ್ರಾರಂಭ ದಿನಗಳೇನಿದೆ ಸಿನಿಮಾ ರಂಗದಲ್ಲಿ, ಮೆಜೆಸ್ಟಿಕ್ ಸಿನಿಮಾದಲ್ಲೂ ಕೂಡ ನೀವು ಅವ್ರ ಜೊತೆ ನಿಂತಿರುವಂಥದ್ದು, ಅವ್ರ ಜೊತೆ ಕೆಲಸ ಮಾಡಿರುವಂಥದ್ದು. ಹೇಗಿರ್ತಾ ಇದ್ರು ದರ್ಶನ್ ಅವರು ಅವಾಗ? ಅಲ್ಲ, ದರ್ಶನ್ ನಾನು ತೂಗುದೀಪ ಶ್ರೀನಿವಾಸ್ ಪಿಕ್ಚರ್ ಮಾಡ್ತಿದ್ದೆ. ಅವಾಗ ದರ್ಶನ್ ಅವ್ರು ಅವಾಗ ತುಂಬ ಕೊಯ್ಟು, ತಂದೆಗೆ ರೆಸ್ಪೆಕ್ಟು, ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋರು. ಮೆಜೆಸ್ಟಿಕಲ್ಲಿ ನಾನು ಕೆಲಸ ಮಾಡಿಲ್ಲ, ಬಟ್ ನನ್ನ ಪಿಕ್ಚರಲ್ಲಿ ಬಂದಾಗ ದರ್ಶನ್ ಚೆನ್ನಾಗಿರ್ತಾಯಿದ್ರು. ಈಗ ಹೇಳ್ತಾರೆ ಯಾರ ಹತ್ರ ಜಗಳ ಆಗಿಲ್ಲ, ಹುಡುಗಿ ಸಹವಾಸ ಥರ ಈ ಥರ ಏನಿಲ್ಲ. ನಮಗೆಲ್ಲ ಭಾಳ ಹ್ಯಾಪಿ. ಅವ್ರು ಇದ್ರಿಗೆ ನಮ್ಮ ಮನೆಗೆ ಬರೋರು, ನನ್ನ ಜೊತೆ ಇರೋರು, ನಮ್ಮ ಮನೆಯಲ್ಲೇ ಊಟ ಮಾಡೋರು. ಎಷ್ಟೋ ಸಲ ನನ್ನ ಕಂಡ್ರೆ ಅವ್ರು ಭಾಳ ಇಷ್ಟ. ನಂದು ಸಂಸಾರದಲ್ಲಿ ಸರಿಗಮ ನಾಟಕ, ನನ್ನ ನಾಟಕಕ್ಕೆ ಎವ್ರಿ ಯುಗಾದಿ ಮಾಡ್ತೀನಲ್ಲ, ಆಗ ನನ್ನ ನಾಟಕ ಯುಗಾದಿಗೆ ನಾನು ಕರೆದ್ರೆ ಚೀಫ್ ಗೆಸ್ಟಾಗಿ ಬಂದರು. 1 2 3 ಸಲ ಬಂದಿದ್ದರು ನನ್ನ ನಾಟಕ ನೋಡೋಕ್ಕೆ. ದರ್ಶನ್ ಅವರು ನನ್ನ ಬಗ್ಗೆ ಅಭಿಮಾನ ಇತ್ತು, ಅವ್ರಿಗೂ ಪ್ರೀತಿ ಇತ್ತು. ಒಳ್ಳೆ ಹುಡುಗನೇ. ಬಟ್ ಏನು ಮಾಡೋದು, ಅವರು ಸರ್ಕಲ್ ಆಗಿ 10-15 ವರ್ಷ ಆದಮೇಲೆ ನನಗೀಗಲೂ ಒಳ್ಳೆಯದು. ಮೊನ್ನೆ ನಾನು ಬರ್ತ್ಡೇಗೆ ಹೋಗಿದ್ದೆ ರೀಸೆಂಟಾಗಿ, 14ನೇ ತಾರೀಕು ಫೆಬ್ರವರಿ 14 ಏನೈತಲ್ಲ, ಅವ್ರ ಬರ್ತ್ಡೇಗೆ ಹೋಗಿದ್ದೆ. ವಿಶ್ ಮಾಡಿದೆ, ಫೋಟೋ ಎಲ್ಲ ತೊಗೊಂಡೆ, ಚೆನ್ನಾಗಿ ಮಾತಾಡ್ದೆ. ಎಲ್ಲರೂ ಇದ್ದರು, ಎಲ್ಲರೂ ಬಿಟ್ಟು ಬಂದು ನನ್ನ ಪಕ್ಕ ಕೂತ್ಕೊಂಡು ಮಾತಾಡಿ ನಾನು ಕಳಿಸ್ಕೊಟ್ಟು ನಾನು ಕಾಲಿದ್ದಿದೆಯಲ್ಲ ಸ್ಟಿಕ್ಕೆಲ್ಲ ಹಿಡ್ಕೊಂಡು ನನ್ನ ಮಗನಿಗೆಲ್ಲ ಹುಷಾರಾಗಿ ಕರ್ಕೊಂಡು ಹೋಗಪ್ಪ ಅಪ್ಪನ್ನ ಅಂತೆಲ್ಲ ಹೇಳಿ ಕಳಿಸ್ಕೊಟ್ಟ. ನಮ್ಗೆ ಆ ಥರ ಅವನಿಂದಲ್ಲಿ ಏನೂ ಕಾಣಲಿಲ್ಲಮ್ಮ. ಕೋಪ ಮಾಡ್ಕೊಳ್ಳೋದು, ಜಂಬ ಮಾಡೋದು, ಪೋಸ್ ಕೊಡೋದು, ನಮ್ಮ ಬಗ್ಗೆ ಅದೆಲ್ಲ ಏನೂ ಇಲ್ಲ. ಬಟ್ ಏನೋ ಅವನ ಒಂದು ದುಷ್ಟ ಶಕ್ತಿ ಅವನ್ನ ಕಾಡ್ತಾ ಇದೆ. ಗ್ರಹಚಾರ, ಹಣೆ ಬರ, ವಿಧಿ ಅಮ್ಮ, ವಿಧಿ. ಭಗವಂತ ನಾವೇನೋ ಮಾಡಿದಾಗ ನೋಡಿ, ನಾವು ಒಂದು ಕಾಲಿಗೆ ಏಟು ಬಿದ್ದು ಈಗ ಅನುಭವಿಸ್ತಾ ಇದ್ವಿ. ಅಂದರೆ ಯಾವ ಟೈಮಲ್ಲಿ ನಾವು ಏನು ಮಾಡಿದ್ವೋ ಈಗ ಅನುಭವಿಸ್ತಾ ಇದ್ವಿ. ಅದೇ ಥರ ಅವ್ರದ್ದು ಪಾಪ ಏನೋ ಆಗಿದೆ, ಏನೂ ಮಾಡೋಕ್ಕಾಗಲ್ಲ.